ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ MC ಡಿಸೈನರ್ ಸ್ಟುಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಬಾಕ್ಸ್ ಪ್ಲೇಟ್ಸ್ ಫ್ರಾಕ್ ಹೇಗೆ ಸ್ಟಿಚ್ ಮಾಡೋದು ಅಂತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ನಾನಿವತ್ತು ಯೂಸ್ ಮಾಡ್ತಿರೋ ಫ್ಯಾಬ್ರಿಕ್ ಬಂದು ಸ್ಯಾಟಿನ್ ಮತ್ತು ಕ್ರೇಪ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು 2 ಫೋಲ್ಡ್ ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ಈ ಥರ ಫೋಲ್ಡ್ ಮಾಡಬೇಕು. ನನಗೆ ಎಷ್ಟು ಸೈಜ್ ಬೇಕಾಗಿರೋದು 24, ಅದಕ್ಕೆ ನಾನು 7 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಈ ಫ್ರಾಕ್ನ ಸ್ಟಿಚ್ ಮಾಡ್ತಿರೋದು ಬಂದು 6 to 7 ಇಯರ್ಸ್ ಗರ್ಲ್ ಬೇಬಿಗೆ. ನಾನು ಬಾಟಮ್ ಲೆಂತ್ ಬಂದು 20ಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ, 20 ಇಂಚಿಗೆ. ಮಾರ್ಕಿಂಗ್ ಆಗಿದೆ ನೋಡ್ಬೋದು. ಕಟ್ ಮಾಡ್ಕೊಳ್ಳೋಣ ಈಗ. ಇದು ಬಂದು ಮೈನ್ ಫ್ಯಾಬ್ರಿಕ್, ನಾನು ಹೇಳಿದ್ನಲ್ವ ಸ್ಯಾಟಿನ್ ಫ್ಯಾಬ್ರಿಕ್. ಇದನ್ನು ಅಮೇರಿಕನ್ ಸ್ಯಾಟಿನ್ ಅಂತ ಕರೀತಾರೆ. ಸ್ಟಾರ್ಟಿಂಗ್ ಅದು ತಿಕ್ಕಿದೆ, ಸೊ ಇದನ್ನು ಬಾರ್ಡರ್ ಥರ ಬಂದಿದೆ, ಅದನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಮಾರ್ಕ್ ಮಾಡ್ಕೊಂಡು ಫಸ್ಟ್. ಅದಾದಮೇಲೆ ನಾನು 21 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಲೈನಿಂಗ್ ಬಂದು ನಾನು 20 ಇಂಚಿಗೆ ಮಾಡ್ಕೊಂಡಿದ್ದೀನಿ. ಮಾರ್ಕಿಂಗ್ ಆಯಿತು, ಈಗ ಕಟ್ ಮಾಡ್ಕೊಳ್ಳೋಣ. ಈಗ ಮೇಲೆ ಮಾರ್ಕ್ ಮಾಡ್ಕೊಂಡಿದ್ದು ಕಟ್ ಮಾಡ್ಕೊಂಡ್ಬಿಟ್ಟೆನ. ನಾನು ಹೇಳಿದ್ವಲ್ಲ ಬಾಕ್ಸ್ ಪ್ಲೇಟ್ಸ್ ಹೇಗೆ ಮಾಡೋದು ಅಂತ ನೋಡಿ. ಫಸ್ಟು 1 ಇಂಚು ಬಿಟ್ಬಿಡೋಣ, ಸ್ಟಿಚಿಂಗ್ ಬರುತ್ತೆ 1 ಇಂಚು. ಸೊ 1 ಇಂಚ್ ಮಾರ್ಕ್ ಮಾಡಿಬಿಟ್ಟು ಸ್ಟಿಚಿಂಗ್ ಬಿಟ್ಬಿಟ್ಟು ಆಮೇಲೆ 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಹೇಗೆ ಪ್ಲೇಟ್ಸ್ ಹಾಕೋದು ಅಂತ ನೋಡಿ. ಪಿನ್ ಯೂಸ್ ಮಾಡ್ತಿದ್ದೀನಿ, ಫೋಲ್ಡ್ ಮಾಡಿ ಪಿನ್ ಹಾಕ್ಬಿಡ್ತೀನಿ. ನೀವು ಇದೇ ಥರ ಮಾಡಿಕೊಂಡು ಈಸಿ ಆಗುತ್ತೆ. ಇದೇ ಥರ ಮಾರ್ಕ್ ಮಾಡಿಕೊಂಡು ಪ್ಲೇಟ್ಸ್ನ ಇಟ್ಕೊಳ್ಬೇಕು. ಈ ಥರ ಮುಂಚೆನೇ ಮಾಡಿಕೊಂಡ್ರೆ ಸ್ಟಿಚ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಸೊ ಅದಕ್ಕೆ ಫಸ್ಟೇ ಮಾಡ್ಕೊಂಡ್ಬಿಟ್ರೆ ಸ್ಟಿಚ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ನನಗೆ ವೆಸ್ಟ್
ಎಷ್ಟು ಬೇಕಾಗಿತ್ತು 24, ನಾನು 2 ಇಂಚ್ ಎಕ್ಸ್ಟ್ರಾ ತೊಗೊಂಡು 26 ಅಷ್ಟು ಫ್ಲೀಟ್ಸ್ನ ಇಟ್ಕೊಂಡಿದ್ದೀನಿ. ಬನ್ನಿ ಈಗ ಟಾಪ್ ಕಟ್ ಮಾಡ್ಕೊಳ್ಳೋಣ. ನಾನು ಅದಕ್ಕೆ 2 ಪೀಸ್ ತೊಗೊಂಡಿದ್ದೀನಿ, ಸಪ್ರೇಟಾಗಿ ತೊಗೊಂಡಿದ್ದೀನಿ. ಇದನ್ನು ಫೋಲ್ಡ್ ಮಾಡ್ಕೊಳ್ಳೋಣ. ನಾನು ಫ್ರಂಟಿಗೆ ಬಂದು ಬ್ಯಾಕ್ ಸೈಡ್ 1/2 ಇಂಚ್ ಬಿಟ್ಟು ಫ್ಯಾಬ್ರಿಕ್ ಇಟ್ಕೊಂಡಿದ್ದೀನಿ. ಯಾಕಂದರೆ ಜಿಪ್ ಹಾಕೋದಕ್ಕೆ ಬೇಕು, ಅದಕ್ಕೆ ಎಕ್ಸ್ಟ್ರಾ 1/2 ಇಂಚ್ ತೊಗೊಂಡಿದ್ದೀನಿ ಬ್ಯಾಕ್ ಸೈಡಿಗೆ. ಸೊ ಅದು ಕಟ್ ಮಾಡಿದ ಮೇಲೆ ಸ್ಟಿಚ್ ಮಾಡೋದಕ್ಕೆ ಸರಿ ಹೋಗುತ್ತೆ. ಸೊ ಅದಕ್ಕೆ ನೀವು ಕರೆಕ್ಟಾಗಿ ಇಟ್ಕೊಂಡ್ಬಿಟ್ಟು ಜಿಪ್ ಹಾಕಬೇಕಾದ್ರೆ ಬ್ಯಾಕ್ ಸೈಡ್ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಜಿಪ್ಪಿಗಂತಲೇ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ನನಗೆ ಬೇಕಾಗಿರೋದು ಫುಲ್ ಶೋಲ್ಡರ್ ಲೆಂತ್ ಬಂದು 10. ಸೊ ಅದಕ್ಕೆ 2.5 to 2.5ಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಸೊ ಲೆಂತ್ ಬಂದು 10 ಬೇಕು, 10ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. 10 ಇಟ್ಕೊಂಡ್ರೆ ನಿಮಗೆ ಫಿನಿಶಿಂಗ್ ಎಲ್ಲ ಆದಮೇಲೆ ನಿಮಗೆ 9ಗೆ ಬರುತ್ತೆ. ಆರ್ಮ್ ಹೋಲ್ ಬಂದು 4.5 ತೊಗೊಳ್ತಿದ್ದೀನಿ. ನೆಕ್ ಬಂದು 5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ನಾನು ಇದಕ್ಕೆ ಸ್ಟಾಫ್ ಕೊಡ್ತೀನಿ. ಸೊ ನಾನು ತೋರಿಸ್ತೀನಿ ಹೇಗೆ ಕಟ್ ಮಾಡ್ತೀನಿ ಸ್ಟಾಫ್ ಕೊಡೋದಕ್ಕೆ ಅಂತ. ಆರ್ಮ್ ಹೋಲ್ 0.75 ಒಂದು ಮಾರ್ಕ್ ಮಾಡ್ಕೊಳ್ತಿದ್ದೀನಿ, 0.5 ಒಂದು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಶೇಪಲ್ಲಿ ತೊಗೊಂಡು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಕ್ರಾಸ್ ಲೈನ್ ಶೋಲ್ಡರಿಂದ ನೆಕ್ಕಿಗೆ ಒಂದು ಕ್ರಾಸ್ ಲೈನ್ ಹಾಕ್ಕೊಳ್ತೀನಿ. ಇವಾಗ ನಾನು ಹೇಳಿದ್ಮೇಲೆ ಸ್ಟಾಫ್ ಕೊಡ್ತೀನಿ ಅಂತ, ಅದಕ್ಕೆ ಶೋಲ್ಡರ್ ಮಧ್ಯದಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ನಾನು ಸ್ಟಾಫ್ ಕೊಡ್ತಿರೋದು ಟೋಟಲ್ ಬಂದು 5 ಇಂಚ್. ಸೊ ಅದಕ್ಕೆ ನಾನು ಅದನ್ನು ಮಾರ್ಕ್ ಮಾಡ್ಕೊಳ್ತೀನಿ. ಲೆಂತ್ 2.5 ಇಂಚಿಗೆ, ಈಗ 2.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಸ್ಟಾಫ್ ಕೊಡ್ತೀನಿ ಅದು. ನೆಕ್ ಶೇಪ್ ಹಾಕ್ಕೊಳ್ತಿದ್ದೀನಿ. ಆ ಶೇಪ್ನ ಬಂದು ಆರ್ಮ್ ಹೋಲ್ ಶೇಪಿಗೆ ಅಡ್ಜಸ್ಟ್ ಮಾಡ್ತಿದ್ದೀನಿ ಫ್ರಂಟ್ ಸೈಡಿಗೆ. ಚೆಸ್ಟ್ ಬಂದು 7ಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ವೆಸ್ಟ್ ಕೂಡ 7ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಸೊ ಈಗ ಲೈನ್ ಹಾಕ್ಕೊಳ್ಳೋಣ ಮಾರ್ಕ್ ಮಾಡಿರೋದಕ್ಕೆ. ಇದು ಆ್ಯಕ್ಚುಲ್ಲು, ಈ ಲೈನ್ ಬಂದು ಎಕ್ಸ್ಟ್ರಾ ಮಾರ್ಜಿನ್. ಕಟ್ ಮಾಡ್ಕೊಳ್ಳೋಣ. ಹೀಗೆ ಫ್ರಂಟದು ಆರ್ಮ್ ಹೋಲ್ ಶೇಪ್ ಕಟ್ ಮಾಡ್ಕೊಳ್ಳೋಣ. ನೆಕ್ ಬಂದು ನಾವು ಫ್ರಂಟಿಗೆ ಮಾತ್ರ ಕಟ್ ಮಾಡ್ಕೊಳ್ಳಿ, ಬ್ಯಾಗದ ಕಟ್ ಮಾಡ್ಕೊಳ್ಳೋಕೆ ಮಾರ್ಕ್ ಮಾಡಿರೋದು ನಾವು ಫ್ರಂಟಿಗೆ. ಸೊ ಫ್ರಂಟಿಗೆ ಮಾತ್ರ ಫಸ್ಟ್ ಕಟ್ ಮಾಡೋಣ. ಈಗ ಬ್ಯಾಕ್ ಸೈಡು ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಸೈಡ್ ನೆಕ್ ಕಟ್ ಮಾಡ್ಕೊಳ್ಳೋಣ. ನಾನು ಬ್ಯಾಕ್ ಸೈಡ್ ಬಂದು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತೀನಿ. ಸೊ ಅದನ್ನು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ.
ಆಯಿತು, ಕಟ್ ಮಾಡ್ಕೊಳ್ಳೋಣ ಈಗ. ಈಗ ಫ್ರಂಟು ಬ್ಯಾಕು ಎರಡೂ ಕಟ್ಟಿಂಗ್ ಆಗಿದೆ. ಲೈನಿಂಗ್ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಲೈನಿಂಗ್ನ ಮೈನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ರಫಾಗಿ ಬಾಕ್ಸ್ ಟೈಪಲ್ಲಿ ಕಟ್ ಮಾಡ್ಕೊಳ್ಳೋಣ. ಶೇಪ್ ಏನು ಬೇಡ, ಬಾಕ್ಸ್ ಟೈಪಲ್ಲಿ ಕಟ್ ಮಾಡಿಕೊಂಡು ಆಮೇಲೆ ಸ್ಟಿಚ್ ಮಾಡಿದ ಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಬೋದು, ಟ್ರಿಮ್ ಮಾಡ್ಕೊಳ್ಬೋದು. ಸೊ ನಾನು ಇವಾಗ ಸ್ಟಿಚ್ ಮಾಡೋದು ಸ್ಟಾರ್ಟ್ ಮಾಡೋಣ. ನಾನು ಎಷ್ಟು ಸ್ಟಾಪ್ ಕೊಡ್ತೀನಿ ಅಂತ ಫಸ್ಟ್ ಸ್ಟಾಪ್ ರೆಡಿ ಮಾಡ್ಕೊಂಡ್ಬಿಡೋಣ, ಯಾಕಂದರೆ ಅದು ನೆಕ್ ಹತ್ರ ಸ್ಟಿಚ್ ಮಾಡಬೇಕಾದ್ರೆ ಸ್ಟಾಪ್ ಬೇಕಾಗುತ್ತೆ. ಸೊ ಸ್ಟಾಫಿಗೆ ಫ್ಯಾಬ್ರಿಕ್ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತಿದ್ದೀನಿ. ಸ್ಟಾಫ್ ರೆಡಿ ಆಯಿತು. ಈಗ ಫ್ರಾಕಿಗೆ ಟ್ಯಾಗ್ ರೆಡಿ ಮಾಡ್ಕೊಳ್ಳೋಣ. ಟ್ಯಾಗಿಗೆ ಫ್ಯಾಬ್ರಿಕ್ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಅದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಸ್ಟಿಚ್ ಮಾಡ್ಕೊಂಡ್ವಿ. ಈಗ ಅದನ್ನು ರಿವರ್ಸ್ ಹಾಕ್ಕೊಳ್ಬೇಕು. ಇವಾಗ ನೋಡಿ ಈ ಥರ ಬರುತ್ತೆ. ಎರಡು ರೆಡಿ ಮಾಡ್ಕೊಂಡಿದ್ದೆ, ಎರಡು ಟ್ಯಾಗ್ ಬೇಕಲ್ವ ಫ್ರಾಕಿಗೆ, ಅದಕ್ಕೆ. ಇದು ಫ್ರಂಟ್ ಸ್ಟಿಚ್ ಮಾಡೋಣ ಇವಾಗ. ನೆಕ್ ಕಟ್ ಮಾಡ್ಕೊಂಡಿದ್ವಲ್ಲ, ನಾನು 3.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ಟಾಫ್ ಇಡೋದಕ್ಕೆ. ಸ್ಟಿಚ್ ಮಾಡೋಣ ಈಗ. ಮಾರ್ಕ್ ಮಾಡಿರೋ ಜಾಗದಲ್ಲಿ ಸ್ಟಾಫ್ನ ಇಡ್ತಿದ್ದೀನಿ. ಈಗ ಸ್ಟಿಚ್ ಮಾಡಿದಾಗಿದೆ ನೋಡಿ. ಈಗ ಸ್ಟಿಚ್ ಮಾಡಿದಾಗಿದೆ, ಟ್ರಿಮ್ ಮಾಡ್ಕೊಳ್ಳೋಣ. ಈಗ ಬರುತ್ತೆ. ಸೊ ಇದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು ಫ್ರಂಟ್ ಸೈಡ್. ಫ್ರಂಟ್ ಸ್ಟಿಚ್ ಹಾಕಬೇಕು ಈಗ. ಆಗಿದೆ ನೋಡಿ. ಈಗ ಈ ಥರ ಬರುತ್ತೆ. ಇದೇ ಥರ ಬ್ಯಾಕ್ ಸೈಡು ಸ್ಟಿಚ್ ಮಾಡ್ಕೊಳ್ಬೇಕು ಸ್ಟಾಪ್. ಬ್ಯಾಕ್ ಸೈಡು ಸ್ಟಿಚ್ ಮಾಡಿದಾಯಿತು. ಈಗ ಇದ್ದ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ನೋಡಿ ಹೀಗೆ ಬರುತ್ತೆ. ಫ್ರಂಟು ಬ್ಯಾಕ್ ಎರಡು ಟಚ್ ಆಗಿದೆ. ಈಗ ಇವಾಗ ಬ್ಯಾಕ್ ಸೈಡ್ ಜಿಪ್ ಹಾಕೊಳ್ಳಿ. ನಾನು ಹೇಳಿದ್ನಲ್ಲ, ಎಕ್ಸ್ಟ್ರಾ ಫ್ಯಾಬ್ರಿಕ್ 1/2 ಇಂಚ್ ಬಿಟ್ಟಿದೆ ನೋಡಿ. ಸ್ಟಿಚ್ ಮಾಡ್ಕೊಳ್ತೀನಿ ನಾನು. ಫಸ್ಟ್ ಫ್ಯಾಬ್ರಿಕ್ ಕಟ್ ಮಾಡಲ್ಲ, ಸ್ಟಿಚ್ ಹಾಕ್ಕೊಂಡು ಆಮೇಲೆ ಕಟ್ ಮಾಡ್ತೀನಿ. ಸ್ವಲ್ಪ ಗ್ಯಾಪ್ ಕೊಟ್ಟು ಇನ್ನೊಂದು ಸ್ಟಿಚ್ ಹಾಕ್ಕೊಳ್ತೀನಿ. ಈಗ ಮಧ್ಯದಲ್ಲಿ ಕಟ್ ಮಾಡ್ಕೊಳ್ತೀನಿ. ಈಸಿ ಆಗುತ್ತೆ ಜಿಪ್ ಸ್ಟಿಚ್ ಮಾಡೋಕ್ಕೆ ಈ ಥರ ಮಾಡೋದ್ರಿಂದ. ಈಗ ಜಿಪ್ ತಗೊಂಡು ಕಟ್ ಮಾಡಿ ಅದು ಇಟ್ಟು ಸ್ಟಿಚ್ ಮಾಡ್ತೀನಿ. ಈ ಥರ ಮಾಡೋದ್ರಿಂದ ಜಿಪ್ ನೀಟಾಗಿ ಬರುತ್ತೆ.
ಒಂದಾಯಿತು. ಇವಾಗ ಇನ್ನೊಂದು ಸೈಡ್ ಇಟ್ಟು ಸ್ಟಿಚ್ ಮಾಡಬೇಕು. ನೋಡಿ ಈಗ ಜಿಪ್ ಈ ಥರ ಬರುತ್ತೆ, ಅದು ಕಾಣಿಸೋದು ಇಲ್ಲ ಜಿಪ್. ಈಗ ಬಾಕ್ಸ್ ಪ್ಲೇಟ್ಸ್ ಮಾಡಿದ್ವಲ್ಲ ಅದನ್ನು ಸ್ಟಿಚ್ ಮಾಡಿಕೊಡೋಣ. ಸ್ಟಿಚ್ ಆಗಿದೆ ಈಗ ನೋಡಿ, ಈ ಥರ ಬಂದಿದೆ. ಈಗ ಫ್ರಂಟ್ ಸೈಡಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಬಾಡಿ ಮೆಜರ್ಮೆಂಟ್ಗೆ ಮಾರ್ಕ್ ಮಾಡಿಕೊಂಡು, ಸೊ ಟ್ಯಾಗ್ ರೆಡಿ ಆಗಿದೆ ಆಲ್ರೆಡಿ. ಅದನ್ನು ಮಾರ್ಕ್ ಮಾಡಿಕೊಂಡು ಒಳಗಡೆ ಇಟ್ಕೊಂಡು 2 ಸೈಡು ಸ್ಟಿಚ್ ಮಾಡ್ಕೊಳ್ಬೇಕು. ಈಗ 2 ಕಡೆ ಸ್ಟಿಚ್ ಮಾಡಿ ಆಗಿದೆ. ನೋಡಿ ಹೀಗೆ ಬಂದಿದೆ. ಸೊ ಇದಕ್ಕೆ ಬಾಟಮ್ ಹ್ಯಾಟ್ ಮಾಡಬೇಕು. ಬಾಟಮ್ಗೆ ಲೈನಿಂಗ್ ಹ್ಯಾಟ್ ಮಾಡ್ಕೊಂಡು ಸ್ಟಿಚ್ ಮಾಡಿದ್ದೀವಲ್ಲ ಬಾಕ್ಸ್ ಪ್ಲೇಟ್ಸ್ ಇಟ್ಟು, ಸೊ ಅದನ್ನು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಫಸ್ಟ್ ಅಟ್ಯಾಚ್ ಆಯಿತು. ಇವಾಗ 2 ಸೈಡ್ ಜಾಯಿಂಟ್ ಮಾಡೋಣ. ಈಗ ಟಾಪ್ ಮತ್ತು ಬಾಟಮ್ 2 ಟಚ್ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.